ಒಂದಕ್ಕಿಂತ ಹೆಚ್ಚು ಬಾರಿ ಮದುವೆಯಾದ ಕನ್ನಡದ ನಟ ನಟಿಯರಿವರು. ಮದುವೆ ಎಂಬುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ. ಮದುವೆ ಎಂದರೆ ಸಂಭ್ರಮ, ಎರಡು ಮನಗಳ ಬೆಸುಗೆ, 3 ಗಂಟಿನ ಬಂಧ, ಅನುಬಂಧ, ಹಿರಿಯರ ಆಶೀರ್ವಾದ, ಅಕ್ಷತೆಯ ಆಶೀರ್ವಾದ. ಮದುವೆ ಎಂಬುದು ವೈಯಕ್ತಿಕ ವಿಷಯವಾಗಿದ್ದು ಎಲ್ಲರಿಗೂ ತಮ್ಮ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣ ಸ್ವತಂತ್ರವಿರುತ್ತದೆ. ಕೆಲವೊಮ್ಮೆ ಕುಟುಂಬಸ್ಥರೇ ನೋಡಿ ಮದುವೆ ಮಾಡಿದ್ದರೂ ಕಾರಣಾಂತರಗಳಿಂದ ಆ ಮದುವೆ ಮುರಿದು ಬೀಳುತ್ತದೆ. ಇನ್ನು ಕೆಲವೊಮ್ಮೆ ಪ್ರೀತಿಸಿ ಮದುವೆಯಾದ ಜೋಡಿಗಳು ಕೂಡ ಮುರಿದು ಬೀಳುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರರಂಗದಲ್ಲಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಒಬ್ಬರ ನಂತರ ಒಬ್ಬ ಸೆಲೆಬ್ರಿಟಿ ವಿಚ್ಛೇದನ ಪಡೆಯುತ್ತಿರುವ ವಿಚಾರ ಹೊರಬಂದು ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಇನ್ನೂ ಕೆಲವು ನಟ ನಟಿಯರು ತಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನೆಲ್ಲ ಮರೆತು ಬೇರೆ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ. ಹೀಗೆ ಕಾರಣಾಂತರಗಳಿಂದ ಒಂದಕ್ಕಿಂತ ಹೆಚ್ಚು ಮದುವೆಯಾದ ಕನ್ನಡದ ನಟ ನಟಿಯರ ಮಾಹಿತಿ ಇಲ್ಲಿದೆ. 1. ಅನು ಪ್ರಭಾಕರ್. ಕನ್ನಡದ ಖ್ಯಾತ ನಟಿ ಅನು ಪ್ರಭಾಕರ್ 1999ರಲ್ಲಿ ಹೃದಯ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಮೂಲಕ ನಟನಾ ವೃತ್ತಿಯನ್ನ ಪ್ರಾರಂಭಿಸುತ್ತಾರೆ. ಅನಂತರ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸುತ್ತಾರೆ. 2002ರಲ್ಲಿ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣ ಕುಮಾರ್ ಅವರನ್ನ ವರಿಸಿದ್ದ ಅನು ಪ್ರಭಾಕರ್ 2014ರಲ್ಲಿ ಅವರಿಂದ ವಿಚ್ಛೇದನ ಪಡೆದುಕೊಳ್ತಾರೆ. ನಂತರ 2016ರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನ ಮದುವೆಯಾಗ್ತಾರೆ. ನಟಿ ಅನು ಪ್ರಭಾಕರ್ ಅವರಿಗೆ ಇದು 2ನೇ ಮದುವೆಯಾದರೆ ನಟ ರಘು ಮುಖರ್ಜಿ ಅವರಿಗೆ ಇದು 3ನೇ ಮದುವೆ. ಸದ್ಯ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಇದೆ. 2. ದುನಿಯಾ ವಿಜಯ್ 1999ರಲ್ಲಿ ನಾಗರತ್ನ ಅವರನ್ನ ಮದುವೆಯಾಗ್ತಾರೆ. ಈ ದಂಪತಿಗೆ 3 ಮಕ್ಕಳಿದ್ದಾರೆ. ಈ ದಂಪತಿ ಹಲವು ಭಿನ್ನಾಭಿಪ್ರಾಯಗಳ ನಂತರ ಅವರು 2016ರಲ್ಲಿ ವಿಚ್ಛೇದನ ಪಡಿತಾರೆ. ಕೆಲವು ವರ್ಷದ ಹಿಂದೆ ನಟಿಯೊಬ್ಬರ ಹೆಸರಲ್ಲಿ ನಾಗರತ್ನ ಮತ್ತು ವಿಜಯ್ ಮಧ್ಯೆ ವಿರಸ ತೀವ್ರಗೊಂಡು ಪೊಲೀಸ್ ಠಾಣೆ ಕೋರ್ಟ್ವರೆಗೂ ತಲುಪುತ್ತೆ. ನಂತರ 2016ರಲ್ಲಿ ದುನಿಯಾ ವಿಜಯ್ ಕೀರ್ತಿ ಅವರನ್ನ 2ನೇ ಮದುವೆ ಆಗ್ತಾರೆ. ಈ ದಂಪತಿಗೆ ಒಂದು ಮಗುವಿದೆ. 3. ಸುಧಾರಾಣಿ. ನಟಿ ಸುಧಾರಾಣಿ ಯಶಸ್ಸಿನ ಉತ್ತುಂಗದಲ್ಲಿ ಇರಬೇಕಾದರೆ ನಟನೆ ಬಿಟ್ಟು 1996ರಲ್ಲಿ ಮದುವೆಯಾಗಿ ಅಮೆರಿಕ ಸೇರಿದರು. ಆದ್ರೆ ನಟಿ ಸುಧಾರಾಣಿಗೆ ದಾಂಪತ್ಯದ ಸುಖ ಸಿಗಲೇ ಇಲ್ಲ. ಬದಲಾಗಿ ಪತಿ ಡಾಕ್ಟರ್ ಸಂಜಯ್ ಅವರಿಂದ ಪ್ರಾಣ ಬೆದರಿಕೆ ಇತ್ತು. 1998ರಲ್ಲಿ ಅಮೆರಿಕದಲ್ಲಿ ಚಿತ್ರಹಿಂಸೆ ನೀಡಿದ ಡಾಕ್ಟರ್ ಸಂಜಯ್ಗೆ ವಿಚ್ಛೇದನ ನೀಡಿದ ನಟಿ ಸುಧಾರಾಣಿ ಭಾರತಕ್ಕೆ ಮರಳಿದ ಮೇಲೆ ಹೊಸ ಜೀವನ ಆರಂಭಿಸುತ್ತಾರೆ. ತಮ್ಮ ಕುಟುಂಬಕ್ಕೆ ತೀರಾ ಆಪ್ತರಾಗಿದ್ದ, ತಮಗೆ ಮಾನಸಿಕ ಸ್ಥೈರ್ಯ ತುಂಬಿದ್ದ ಗೋವರ್ಧನ್ ಎಂಬುವವರನ್ನ ಮದುವೆ ಆಗ್ತಾರೆ. ಇವರಿಗೆ ನಿಧಿ ಎಂಬ ಮುದ್ದಾದ ಮಗಳಿದ್ದಾಳೆ. 4. ಶ್ರುತಿ. ಮನಮಿಡಿಯುವ ಪಾತ್ರಗಳ ಮೂಲಕ ಅಭಿಮಾನಿಗಳ ಮನಗೆದ್ದಿರುವ ನಟಿ ಶ್ರುತಿ ಮೊದಲು ಚಿತ್ರ ನಿರ್ದೇಶಕ ಮಹೇಂದರ್ ಅವರನ್ನ ಮದುವೆ ಆಗ್ತಾರೆ. ಅವರೊಂದಿಗೆ 12 ವರ್ಷ ದಾಂಪತ್ಯ ಜೀವನ ನಡೆಸಿದ ನಂತರ ಕಾರಣಾಂತರಗಳಿಂದ ಪರಸ್ಪರ ದೂರವಾಗ್ತಾರೆ. ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ. ನಂತರ 2013ರಲ್ಲಿ ಹೊಳೆನರಸೀಪುರದ ಚಂದ್ರಚೂಡ ಚಕ್ರವರ್ತಿ ಅವರನ್ನ ಮದುವೆಯಾಗ್ತಾರೆ. 5. ರಾಧಿಕಾ ಕುಮಾರಸ್ವಾಮಿ. ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಆಳಿದ ನಟಿ ರಾಧಿಕಾ ಕುಮಾರಸ್ವಾಮಿ ಆಟೋ ಶಂಕರ್, ಹಠವಾದಿ, ನಿನಗಾಗಿ, ತವರಿಗೆ ಬಾ ತಂಗಿ ಸಿನಿಮಾಗಳ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ರು. ಎಲ್ಲರ ಮನಸ್ಸು ಗೆದ್ದ ರಾಧಿಕಾ ಅವರು 14 ವರ್ಷ ಇದ್ದಾಗಲೇ ರತನ್ ಕುಮಾರ್ ಎಂಬುವವರ ಜೊತೆ ಮದುವೆಯಾಗುತ್ತಾರೆ.
ಆದರೆ 2002ರಲ್ಲಿ ಅವರು ಹೃದಯಾಘಾತದಿಂದ ನಿಧನರಾಗ್ತಾರೆ. ನಂತರ 2006ರಲ್ಲಿ ರಾಧಿಕಾ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮದುವೆ ಆಗ್ತಾರೆ. ಈ ದಂಪತಿಗೆ ಶಮಿಕಾ ಎಂಬ ಮಗಳಿದ್ದಾರೆ. 6. ಟೈಗರ್ ಪ್ರಭಾಕರ್, ಪೋಷಕ ನಟ, ಖಳನಾಯಕ, ನಾಯಕ ನಟ, ಛಾಯಾಗ್ರಾಹಕ, ನಿರ್ಮಾಪಕ, ನಿರ್ದೇಶಕರಾಗಿಯೂ ಚಿತ್ರರಂಗಕ್ಕೆ ಟೈಗರ್ ಪ್ರಭಾಕರ್ ನೀಡಿದ ಕೊಡುಗೆ ದೊಡ್ಡದು. ಸುಮಾರು 450 ಚಿತ್ರಗಳಲ್ಲಿ ನಟಿಸಿದ್ದ ಪ್ರಭಾಕರ್ ಅವರಿಗೆ ಪ್ರಚಂಡ ನಟ, ಸಾಹಸ ಚಕ್ರವರ್ತಿ ಎಂಬ ಬಿರುದು ಸಿಕ್ಕಿದೆ. ಆದರೆ ಪ್ರೇಕ್ಷಕರು ಮಾತ್ರ ಟೈಗರ್ ಎಂಬ ಹೆಸರಿನಿಂದಲೇ ಪ್ರೀತಿಯಿಂದ ಅವರನ್ನ ಕರೆಯುತ್ತಾರೆ. ಟೈಗರ್ ಪ್ರಭಾಕರ್ 3 ಬಾರಿ ವಿವಾಹ ಆಗಿರ್ತಾರೆ. ಇವರ ಮೊದಲ ಪತ್ನಿ ಆಲ್ಫೋನ್ಸಾ ಮೇರಿ, ಇವರಿಗೆ ಗೀತಾ, ಭಾರತಿ ಎಂಬ 2 ಹೆಣ್ಣು ಮಕ್ಕಳು ಹಾಗೂ ವಿನೋದ್ ಪ್ರಭಾಕರ್ ಎಂಬ ಮಕ್ಕಳಿದ್ದಾರೆ. ನಂತರ ಅವರು ಆಲ್ಫೋನ್ಸಾ ಮೇರಿ ಅವರಿಗೆ ವಿಚ್ಛೇದನ ನೀಡಿ ನಟಿ ಜಯಮಾಲಾ ಅವರನ್ನ ವಿವಾಹವಾಗ್ತಾರೆ. ಟೈಗರ್ ಮತ್ತು ಜಯಮಾಲಾ ದಂಪತಿಗೆ ಸೌಂದರ್ಯ ಎಂಬ ಮಗಳಿದ್ದಾಳೆ. ಪ್ರಭಾಕರ್ ಜಯಮಾಲಾ ಅವರಿಗೂ ವಿಚ್ಛೇದನ ನೀಡಿ ನಟ ನಟಿ ಅಂಜು ಅವರೊಂದಿಗೆ 3ನೇ ಬಾರಿ ವಿವಾಹವಾಗ್ತಾರೆ. ಈ ದಂಪತಿಗೆ ಅರ್ಜುನ್ ಎಂಬ ಮಗನಿದ್ದಾನೆ. 7. ಓಂ ಪ್ರಕಾಶ್ ರಾವ್, ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರು ಎಂದು ಗುರುತಿಸಿಕೊಂಡಿರುವ ನಿರ್ದೇಶಕ, ನಟ ಓಂ ಪ್ರಕಾಶ್ ಮೊದಲು ರೇಖಾದಾಸ್ ಅವರನ್ನ ಮದುವೆ ಆಗಿರ್ತಾರೆ. ನಂತರ 2002ರಲ್ಲಿ ಭವ್ಯ ಪ್ರೇಮಯ್ಯ ಎಂಬುವವರನ್ನ ವಿವಾಹವಾಗ್ತಾರೆ. ನಂತರ ಅವರಿಂದಲೂ ಬೇರೆಯಾಗಿ 2012ರಲ್ಲಿ ಡೆನಿಸಾ ಎಂಬುವವರನ್ನ 8. ಪ್ರಕಾಶ್ ರಾಜ್ ಜನಪ್ರಿಯ ನಟ, ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ, ನಿರೂಪಕ ಮತ್ತು ರಾಜಕಾರಣಿ. ಇವರನ್ನ ಬಹುಮುಖ ಪ್ರತಿಭೆ ಎಂದೇ ಕರೆಯಲಾಗುತ್ತೆ. ಪ್ರಕಾಶ್ ರಾವ್ ಅವರು ಯಾವುದೇ ಒಂದು ಚಿತ್ರರಂಗ ಅಲ್ಲ, ಭಾರತದ ಬಹುತೇಕ ಚಿತ್ರರಂಗಗಳಲ್ಲೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರಕಾಶ್ ರಾವ್ ಅವರು 1994ರಲ್ಲಿ ಲಲಿತಾ ಕುಮಾರಿ ಅವರನ್ನ ವಿವಾಹವಾಗಿದ್ರು. ಈ ದಂಪತಿಗೆ 2 ಪುತ್ರಿಯರಿದ್ದು, ಇವರ ಪುತ್ರ ಸಿದ್ದು 5 ವರ್ಷದವನಿದ್ದಾಗ 2004ರಲ್ಲಿ ಫಾರ್ಮ್ ಹೌಸ್ ಕಟ್ಟಡದಿಂದ ಆಕಸ್ಮಿಕವಾಗಿ ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ. ಪುತ್ರ ನಿಧನ ಹೊಂದಿದ ಬಳಿಕ ಪ್ರಕಾಶ್ ರಾಜ್ ಮೊದಲ ಪತ್ನಿಯಿಂದ ದೂರವಾಗ್ತಾರೆ. 2010ರ ಆಗಸ್ಟ್ 24ರಂದು ನೃತ್ಯ ಸಂಯೋಜಕಿ ಫೋನಿ ವರ್ಮಾ ಅವರೊಂದಿಗೆ ವಿವಾಹವಾದರು. ಈ ದಂಪತಿಗೆ 2015ರಲ್ಲಿ ಗಂಡು ಮಗು ಜನಿಸಿದ್ದು, ಮಗನಿಗೆ ವೇದಾಂತ್ ಎಂದು ನಾಮಕರಣ ಮಾಡ್ತಾರೆ. ಇವರೆಲ್ಲರೂ ಕೂಡ ಕಾರಣಾಂತರಗಳಿಂದ 1ಕ್ಕಿಂತ ಹೆಚ್ಚು ಮದುವೆಯಾದ ಕನ್ನಡದ ನಟ ನಟಿಯರು.